ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ಸ್ಕ್ರಬ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಅದಕ್ಕೋಸ್ಕರ ನಾನು ಇವಾಗ ಶುಗರ್ ತಗೊಂಡಿದ್ದೀನಿ, ಸಕ್ಕರೆನ. ಇದನ್ನು ಯಾಕೆ ತಗೊಂಡಿದ್ದೀನಿ ಅಂತಂದರೆ ಇದು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ಪ್ಲಸ್ ಕಾಫಿ ಪೌಡರ್ ತಗೊಂಡಿದ್ದೀನಿ. ಇದು ನಮಗೆ ಬ್ಲಡ್ ಫ್ಲೋನ ಚೆನ್ನಾಗಿ ಕೊಟ್ಬಿಟ್ಟು ಸ್ಕಿನ್ನನ್ನು ಹೆಲ್ತಿಯಾಗಿಡುತ್ತೆ. ಪ್ಲಸ್ ನಾನಿಲ್ಲಿ ಆಲೂಗಡ್ಡೆ ಜ್ಯೂಸ್ ಮಾಡಿಕೊಂಡು ತಗೊಂಡಿದ್ದೀನಿ, ಪೊಟ್ಯಾಟೊ ಜ್ಯೂಸು. ಇದು ಬ್ರೈಟ್ನಿಂಗ್ ಕೊಡುತ್ತೆ ಮತ್ತು ರಿಂಕಲ್ಸ್ನ ನಮ್ಮ ಸ್ಕಿನ್ನಲ್ಲಿ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಈ 3 ಇಂಗ್ರೀಡಿಯೆಂಟ್ನ ತಗೊಂಡು ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಇದು ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಲೆಮನ್ ಹಾಕ್ಕೊಳ್ಳೋಣ. ಸೊ ಲೆಮನನ್ನು ನಾನು ಏನಕ್ಕೆ ಚೂಸ್ ಮಾಡಿಕೊಂಡೆ ಅಂತಂದರೆ ಇದು ಸ್ಕಿನ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಪ್ಲಸ್ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ನಮಗೆ ಸ್ಕಿನ್ಗೆ ತುಂಬ ಒಳ್ಳೆಯದು ವಿಟಮಿನ್ ಸಿ. ಸೊ ಹಾಗಾಗಿ ನಾವಿಲ್ಲಿ ಲೆಮನ್ನ ಹಾಕ್ಕೊಳ್ಳೋಣ. ಸೊ ಇದ್ರದ್ದು ಮೆಷರ್ಮೆಂಟೆಲ್ಲ ನಾನು ನಿಮಗೆ ಲಾಸ್ಟಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮಗೆ ಇಂಗ್ರೀಡಿಯೆಂಟ್ ಡೀಟೇಲ್ಸು ಮತ್ತು ಮೆಷರ್ಮೆಂಟ್ ಸಿಗುತ್ತೆ. ಸೊ ಪ್ಲಸ್ ನಾನಿಲ್ಲಿ 2 ಆಯಿಲ್ ಚೂಸ್ ಮಾಡಿದ್ದೀನಿ. ಮೊದಲನೇದು ಕೊಕೊನಟ್ ಆಯಿಲು, ಪ್ಲಸ್ ಸೆಕೆಂಡ್ ಒನ್ ಬಂದುಬಿಟ್ಟು ನಾನಿಲ್ಲಿ ಸಿಸಮೆ ಆಯಿಲ್ ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಕೆರಿಯರ್ ಆಯಿಲ್ ಬೇಕೋ ನೀವು ಅದನ್ನು ಚೂಸ್ ಮಾಡ್ಕೊಳ್ಬೋದು. ಇದೇ ಚೂಸ್ ಮಾಡ್ಕೊಳ್ಬೇಕಂತೆ ಕಂಪಲ್ಸರಿ ಇಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಆಯಿಲ್ನ ಚೂಸ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ನಾನು ಸಿಸಮೆ ಆಯಿಲ್ನ ಯಾಕೆ ಅಂತಂದರೆ ಬ್ರೈಟ್ನಿಂಗ್ ಕೊಡುತ್ತಲ್ಲ, ಸೊ ಹಾಗಾಗಿ ಮತ್ತು ಸ್ಮೂತ್ನಿಂಗು ಮಾಡುತ್ತೆ ಸ್ಕಿನ್ನನ್ನು ಇದು ಸಿಸಮೆ ಆಯಿಲು. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬ್ಲೆಂಡ್ ಆದಮೇಲೆ ನಿಮಗೆ ಇಷ್ಟವಾಗಿರೋ ನೀವು ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ಬೋದು. ಎಸೆನ್ಷಿಯಲ್ ಆಯಿಲ್ ಬೆನಿಫಿಟ್ ಏನಂದರೆ ನಮ್ಮದು ಸ್ಕ್ರಬ್ಬಿಗೆ ಒಳ್ಳೆ ಸ್ಮೆಲ್ ಕೊಡುತ್ತೆ ಮತ್ತು ನಾವು ಯಾವ ಎಸೆನ್ಷಿಯಲ್ ಆಯಿಲ್ನ ಚೂಸ್ ಮಾಡ್ತೀವಿ ಅದ್ರದ್ದು ಬೆನಿಫಿಟ್ ಕೂಡ ಸ್ಕಿನ್ಗೆ ಸಿಗುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ ನೀವು ಅದನ್ನು ಯೂಸ್ ಮಾಡ್ಬೋದು. ನನ್ನ ಚಾನಲ್ನ ಕೊನೆಯವರೆಗೂ ನೋಡಿ, ನಿಮಗೆ ಇಂಗ್ರೀಡಿಯೆಂಟ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ನಮ್ಮ ಚಾನಲ್ಲು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ಲೈಕನ್ನ ಟ್ಯಾಪ್ ಮಾಡೋದ್ರಿಂದ ನೆಕ್ಸ್ಟ್ ನೋಟಿಫಿಕೇಷನ್ನು ನಾನು ಯಾವುದಾದ್ರೂ ವಿಡಿಯೋ ಮಾಡಿದರೆ ಅದು ನಿಮಗೆ ಬರ್ತದೆ. ಸೊ ನಾನು ಮಾಡೋ ವಿಡಿಯೋಸ್ನೆಲ್ಲ ನೀವು ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಬೋದು. ಇದೆಲ್ಲ ಹೋಮ್ ಮೇಡ್ ಇರುತ್ತೆ ಮತ್ತು ಈಸಿ ಇರುತ್ತೆ ನೀವು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ. ಸೊ ನನ್ನ ಚಾನಲ್ನ ಎಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಈ ಸ್ಕ್ರಬ್ನ ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿ. ವೀಕ್ಲಿ 3 ಟೈಮ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು. Thank you so much for watching.